Dance with me. Back and forth. Move my body back and forth. Move my body. ಮಣಿ ಆಯ್ತು ಬನ್ನಿ ಬನ್ನಿ. ಹಾಯ್ ಬ್ರೋ. ಹಾಯ್ ಬ್ರೋ, ಹೇಳಿ ಬ್ರೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ, ನೀವ್ ಹೇಗಿದ್ದೀರಾ? ಆರಾಮ್ ಬ್ರೋ. ಎಲ್ಲಿ ಈ ಕಡೆಗೆ? ಸ್ವಲ್ಪ ಕೆಲಸ ಇತ್ತು ಬ್ರೋ, ಅದಕ್ಕೆ ಹೋಗ್ತಾ ಇದ್ದೆ. ಹೌದಾ, ಬನ್ನಿ ಬ್ರೋ, ಇವತ್ತು ಫ್ರೀ ಇತ್ತಂತಂದ್ರೆ ನೈಟ್ ಪಾರ್ಟಿ ಇದೆ. ಇಲ್ಲ ಬ್ರೋ, ಸಂಜೆ ಒಂದು ಪ್ರೇಯರ್ ಇದೆ, ಹೋಗ್ಬೇಕು. ನೀವೇನ್ ಬ್ರೋ, ಬನ್ನಿ ಕುತ್ಕೊಂಡ್ ಮಾತಾಡೋಣ. ಇಲ್ಲ ಹೇಳಿ ಬ್ರೋ, ಹೇಳಿ. ಬನ್ನಿ ಬನ್ನಿ. ಏನ್ ಬ್ರೋ, ನೋಡ್ ತುಂಬಾ ದಿನ ಆಯ್ತು, ಈ ಕಡೆ ಕಾಣಿಸೋದೇ ಇಲ್ಲ ಅಂತೀಯ. ಯಾವಾಗ ನೋಡಿ ಕೆಲ್ಸ ಅಂತ ಓಡಾಡ್ಕೊಂಡಿದ್ಯಾ. ಬನ್ನಿ ಬ್ರೋ, ಇವತ್ ನೈಟ್ ಫುಲ್ ಪಾರ್ಟಿ ಇದೆ, ಎಲ್ಲಾ ಬಾಯ್ಸ್ ಎಲ್ಲ ಅರೈವ್ ಆಗ್ತಾ ಇದಾರೆ, ಫುಲ್ ಮಜಾ ಮಾಡೋಣ. ಇಲ್ಲ ಬ್ರೋ, ನನ್ಗೆ ಸ್ವಲ್ಪ ಕೆಲಸ ಐತೆ, ಬೇಗ ಕೆಲಸ ಮುಗಿಸ್ಬಿಟ್ಟು ಸಂಜೆ ಯೂತ್ ಮೀಟಿಂಗ್ ಇದೆ, ಯೂತ್ ಮೀಟಿಂಗ್ ಹೋಗ್ಬೇಕು. ಏನ್ ಬ್ರೋ, ಯಾವಾಗ ನೋಡಿ ಕೆಲ್ಸ, ಯೂತ್ ಮೀಟಿಂಗು, ಅದು ಇದು ಅನ್ಕೊಂಡು. ಏನ್ ಬ್ರೋ, ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇರಬಾರ್ದು ಬ್ರೋ. ಏನ್ ಬ್ರೋ, ಆ ಥರ ಎಲ್ಲ ಏನಿಲ್ಲ ಬ್ರೋ, ನಾವು ಫ್ರೀಡಮ್ ಆಗಿರ್ಬೋದು, ನಾವು ಎಂಜಾಯ್ ಮಾಡ್ಬೋದು. ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬೈಬಲ್ ಒಂದು ವಾಕ್ಯ ಇದೆ, ತೆಗೀರಿ, ಪ್ರಸಂಗಿ 11:9. ಗಿರಿ ಒಂದ್ ನಿಮಿಷ, ಬೈಬಲ್ ಇಲ್ಲ, ಫೋನಲ್ಲಿ ಇದೆ, ನೋಡ್ತೀನಿ. ಯಾವ್ದು ಬ್ರೋ? ಪ್ರಸಂಗಿ 11:9 ತೆಗೀರಿ ಬ್ರೋ. ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು. ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ನೋಡಿದ್ರಲ್ಲ ಬ್ರದರ್, ವಾಕ್ಯ ಸ್ಟಾರ್ಟಿಂಗ್ ಇಂದ ನೀವು ಹೆಂಗೆ ಮನ್ಸಿಗೆ ಬಂದಂಗೆ ಕಣ್ಣಿಗೆ ತಕ್ಕಂಗೆ ನಡೆದುಕೋ ಮಾಡು ಅಂತ ಹೇಳಿರೋ ವಾಕ್ಯ ಕಡೆದಾಗ ಏನಿದೆ, ನ್ಯಾಯ ವಿಚಾರಣೆಗೆ ಗುರಿ ಮಾಡುವನು ಅಂತ. ನಮ್ಮ ಒಂದು ಏಸಪ್ಪ ನೋಡ್ತಾರೆ ಅಂತ ನಮಗೆ ಒಂದು ಭಯ ಭಕ್ತಿಯಿಂದ ನಡ್ಕೊಬೇಕು ಬ್ರದರ್. ನಾವೇನು ಇಲ್ಲಿ ಹೋಗ್ತೀರಿ, ಅಲ್ಲಿ ಬರ್ತೀರಿ, ಯಾರು ನೋಡಲ್ಲ ಅಂತ ನಾವು ಅನ್ಕೊಬೋದು. ಆದ್ರೆ ನಮ್ಮನ್ನ ಏಸಪ್ಪ ನೋಡ್ತಾನೆ ಹೇಳ್ತಾರೆ, ಸೈತಾನ ನೋಡ್ತಾ ಇರ್ತಾರೆ. ಯೋಬನ ಕುರಿತು ಏಸಪ್ಪ ಹತ್ರ ಹೋಗಿ ಸೈತಾನ ಹೇಳತ್ನಲ್ವಾ, ಅದೇ ತರ ನಮ್ಮನ್ನ ಕುರಿತು ಒಬ್ಬೊಬ್ಬರನ್ನ ಕುರಿತು ಹೇಳ್ತಾನೆ. ಆದ್ರೆ ನಾವ್ ಇರೋಷ್ಟು ದಿವಸ ಏಸಪ್ಪಗೋಸ್ಕರ ನಾವು ಭಯ ಭಕ್ತಿಯಿಂದ ಜೀವಿಸಿ ಪರಿಸ್ಥಿತಿ ಮಾಡಿ ನ್ಯಾಯ ವಿಚಾರಣೆ ಇದೆ ಅನ್ನೋ ಒಂದು ಭಯ ನಮ್ಮ ಒಳಗಡೆ ಇರ್ಬೇಕು.